ವೀಕ್ಷಕರೇ, ಕಳೆದೊಂದು ವಾರದಿಂದ ಕೇಂದ್ರ ಸರ್ಕಾರ ಹತ್ಯೆಗಾಗಿ ದನ ಕರುಗಳನ್ನ ಮಾರದಂತೆ ನಿಷೇಧಿಸಿರೋ ಅಧಿಸೂಚನೆಯ ಬಗ್ಗೆಯೇ ಬಹಳಷ್ಟು ಚರ್ಚೆ ನಡೆಯುತ್ತಿದೆ. ಈ ಬಗ್ಗೆ ಪರ ಮತ್ತು ವಿರೋಧದ ಹೇಳಿಕೆಗಳು ಕೇಳಿ ಬರ್ತಿವೆ. ಆದರೆ ಎಲ್ಲೂ ಕೂಡ ಈ ಕಾನೂನಿನ ನಿಯಮಗಳ ಇತಿಮಿತಿಗಳ ಬಗ್ಗೆ ಚರ್ಚೆಯಾದದ್ದು ಕಂಡು ಬರಲಿಲ್ಲ. ಈ ಕಾನೂನು ನಿಜವಾಗ್ಲೂ ಜಾರಿಯಾಗೋಕೆ ಅರ್ಹ ಇದೆಯಾ? ಇಂಥ ಕಾನೂನನ್ನ ಜಾರಿ ಮಾಡುವಾಗ ಪ್ರಾಕ್ಟಿಕಲ್ ಆಗಿ ಎದುರಾಗುವ ತೊಂದರೆಗಳೇನು ಅನ್ನೋದರ ಬಗ್ಗೆ ಈ ವಾರ ಚರ್ಚೆ ಮಾಡೋಣ. ವೆಲ್ಕಮ್ ಟು ದನದ ಮಂಡಲ ಮಧ್ಯದೊಳಗೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅನ್ನೋ ಗಾದೆ ಮಾತಿನಂತೆ ಗೋಹತ್ಯೆ ನಿಷೇಧದ ನಿಯಮಗಳನ್ನ ಜಾರಿ ಮಾಡುವ ಮೂಲಕ ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರ ಯಾರಿಗೋ ಶಿಕ್ಷೆ ನೀಡಲು ಹೋಗಿ ಇನ್ಯಾರದ್ದೋ ಬದುಕನ್ನ ಕಸಿದುಕೊಳ್ಳಲು ಮುಂದಾಗಿದೆ. ಬಿಜೆಪಿಗೆ ಮೊದಲಿನಿಂದಲೂ ಮುಸ್ಲಿಮರನ್ನ ಕಂಡ್ರೆ ಆಗಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ. ಆ ಉದ್ದೇಶದಿಂದಲೇ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳು ಜನರ ಪ್ರೀತಿಯ ಸಾಕು ಪ್ರಾಣಿಯಾಗಿರೋ, ಆದಾಯದ ಮೂಲವಾಗಿರೋ ಗೋವನ್ನ ದೇವತೆಯನ್ನಾಗಿ ಮಾಡಲು ಹೊರಟಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಗೋವು ನಮ್ಮ ದೇವರು, ಆದ್ರಿಂದ ನೀವದನ್ನ ತಿನ್ನಬಾರ್ದು ಅನ್ನೋದು ಈ ಜನಗಳ ತಲೆಬುಡವಿಲ್ಲದ ಒತ್ತಾಯ. ಅದೆಂಗೆ ತಲೆತಲಾಂತರದಿಂದ ಗೋಮಾಂಸ ತಿಂದುಕೊಂಡು ಇದ್ದವರು ನೀವು ಈಗ ನೀವು ತಿನ್ನೋದು ಬಿಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ಬೇರೆಯವರು ತಿನ್ನಬಾರ್ದು ಅಂದ್ರೆ ಹೇಗೆ? ನಾವು ತಿಂದೇ ತಿಂತೇವೆ ಅನ್ನೋ ವಾದ ಈ ದೇಶದ ದಲಿತರು ಮತ್ತು ಅಲ್ಪಸಂಖ್ಯಾತರದ್ದು. ಈ ಕಾರಣಕ್ಕಾಗಿ ಈ ದೇಶದಲ್ಲಿ ಆಗಾಗ ಗಲಾಟೆಗಳು ನಡೆಯುತ್ತಲೇ ಇರುತ್ತವೆ. ಕರ್ನಾಟಕದ ಕರಾವಳಿಯಲ್ಲಿ ಗೋವಿನ ಕಾರಣಕ್ಕಾಗಿಯೇ ಇಲ್ಲಿಯ ತನಕ 19 ಕೊಲೆಗಳಾಗಿವೆ. ಇದ್ಯಾವುದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದ ಕೇಂದ್ರ ಸರ್ಕಾರ 1964ರ ಪ್ರಾಣಿ ಹಿಂಸೆ ತಡೆ ನಿಯಂತ್ರಣ ಕಾಯ್ದೆಯಡಿ ಕಳೆದ ವಾರ ಗೋವುಗಳನ್ನ ಸಾಕುವ ರೈತರ ಮೇಲೆ ಹಲವಾರು ನಿಯಮಗಳನ್ನ ಹೇರಿದೆ. ಈ ಒಂದೊಂದು ನಿಯಮವು ಎಷ್ಟೊಂದು ಹಾಸ್ಯಾಸ್ಪದವಾಗಿದೆ ಅಂದ್ರೆ ಇವು ಕಿವಿಗೆ ಬಿದ್ದೊಡನೆ ನಗು ಉಕ್ಕಿ ಬರುತ್ತದೆ. ನೀವು ಒಂದ್ಸಲ ಕೇಳಿಸ್ಕೊಂಡು ನಕ್ಕು ಬಿಡಿ. ಜಾನುವಾರು ಸಂತೆಯಲ್ಲಿ ಗೋವನ್ನ ನೆಲದ ಮೇಲೆ ಮಲಗಿಸಬಾರ್ದು, ಹಾಸಿಗೆ ಮೇಲೆ ಮಲಗಿಸಬೇಕು. ನಗು ಬರ್ತಿದೆಯಲ್ಲ ವೀಕ್ಷಕರೇ? ಇವತ್ತು ಹಳ್ಳಿಗಳಲ್ಲಿ ರೈತರು ತಮ್ಮ ಮಕ್ಕಳಿಗೆ ಹಾಸಿಗೆ ಹೊದಿಕೆ ಕೊಳ್ಳಲಾಗದೆ ಒದ್ದಾಡ್ತಿದ್ದಾರೆ. ಅಂಥದ್ರಲ್ಲಿ ಜಾನುವಾರು ಸಂತೆಗಳಲ್ಲಿ ಗೋವುಗಳಿಗೆ ಹಾಸಿಗೆ ಹಾಸಿ ಹೊದಿಕೆ ಹೊದಿಸಿ ಮಲಗಿಸ್ಬೇಕಂತೆ. ಆಯ್ತು, ಕಾನೂನು ಅಂದ ಮೇಲೆ ಪಾಲಿಸೋಣ ಅಂತ ಹೊರಟ್ರೆ ಮುಂದಿನ ಎಡವಟ್ಟುಗಳನ್ನ ಕೇಳಿಸ್ಕೊಂಡ್ಬಿಡಿ. ಒಂದು ಗೋವು ದಿನಕ್ಕೆ 7-8 ಸಲ ಮಲಮೂತ್ರ ವಿಸರ್ಜನೆ ಮಾಡುತ್ತದೆ. ಅಷ್ಟೊಂದು ಸಲ ಗೋವಿಗೆ ಹಾಸಿದ ಹಾಸಿಗೆ ಹೊದಿಕೆಗಳನ್ನ ಬದಲಾಯಿಸೋಕೆ ಸಾಧ್ಯನಾ? ಸರಿ, ಒಂದು ಗೋವಿಗೆ ಆದ್ರೆ ಹೇಗೋ ಬದಲಾಯಿಸಬಹುದು. ಸಂತೆಗಳಲ್ಲಿ ಮಾರಾಟ ಖರೀದಿಗೆ ಅಂತ ನೂರಾರು ಗೋವುಗಳು ಬರ್ತವೆ. ಅವಕ್ಕೆ ದಿನಕ್ಕೆ ಎಷ್ಟು ಹಾಸಿಗೆ ಹೊದಿಕೆ ಬೇಕಾಗಬಹುದು? ಈ ಹೊದಿಕೆ ಬದಲಾಯಿಸುವುದಕ್ಕಾಗಿ ಒಬ್ಬ ರೈತ ಎಷ್ಟು ಜನ ಆಳುಗಳನ್ನ ಇಟ್ಕೊಳ್ಬೇಕು? ಇದಕ್ಕಾಗೋ ಖರ್ಚು ವೆಚ್ಚವನ್ನ ಕೊಡೋರು ಯಾರು? ಕನಿಷ್ಠ ಮಟ್ಟದ ಬುದ್ಧಿ ಇದ್ದವರು ಯಾರಾದ್ರೂ ಇಂಥ ನಿಯಮ ರೂಪಿಸೋಕೆ ಸಾಧ್ಯನಾ? ಅದನ್ನೇನು ನೋಡಂಗಿಲ್ಲ. ಇದೇ ವ್ಯಾಪಾರ ನಾವು ಮಾಡ್ಕೊಂಡ್ರೆ ಹೊಟ್ಟೆ ತುಂಬತೈತಿ. ಇರ್ದಿದ್ರೆ ಅವ್ ಮ್ಯಾಗಿಂದ ನಮ್ಗೆ ದುಡ್ಡು ಕಳಿಸ್ತಾರನ ಇಲ್ಲ. ತಿನ್ರಿ ನಿಮ್ಮ ಅಪ್ಪ ನಿಮ್ಮ ಅವ್ರಿಗೆ ಏನು ದುಡ್ಡು ಕಳಿಸ್ತಾರನ ಅವ್ರ ಮ್ಯಾಗಿಲಿಂದ ಗೌರ್ಮೆಂಟ್ ಏನೋ ಸಪ್ಲೈ ಮಾಡ್ತಾರ ನಮ್ಗೆ. ನಾವು ದುಡಿಯೋದು ನಾವು ತಿನ್ನೋದು. ಮತ್ತೆ ಇದನ್ನ ಇವಾಗ ಬಂದ್ ಮಾಡ್ಕೊಂಡು ಹೋದ್ರೆ ನಾವು ತಿನ್ನೋದೇ ಇಲ್ಲ. ಆ ಕಾನೂನು ಒಳಗೆ ಅವ್ರ ಕಾನೂನು ಅಲ್ಲೇ ಇರಲಿ, ರದ್ದ ಮಾಡೋದ ಕಾನೂನು, ರದ್ದ ಮಾಡೋದ. ಆ ಕಾನೂನು ಒಳಗೆ ಏನಿಲ್ಲ. ಯಾಕಂತಂದ್ರೆ ನಾವು ಬಡವ್ರು ಇರ್ತೇವೆ, ಜಮೀನಿಲ್ಲ ನಮ್ಗೆ, ಹೊಟ್ಟೆ ಕೂಳಿ ಇದೆ ನಮ್ದು. ಅದನ್ನ ಮತ್ತು ದನಕರ್ ಕಕ್ಕಕ್ ಮೇವಿಲ್ಲ. ಒಂದೇದು ಆ ನಂತರ ಅದು ತೆಳಗೆ ಮಕ್ಕೊಂಡ್ರೆ ಅದು ಬಿದ್ದು ಒದ್ದಾಡಿದ್ರೆ ಅದನ್ನ ಎಬ್ಸವ್ರಿಲ್ಲ, ಹಾಕವ್ರಿಲ್ಲ. ಹೆಂಗಾಗ್ತಪ್ಪ? ಕೂಸ ಅದ ಜೋಪಾನ ಮಾಡ್ತೇವೆ. ಅದನ್ನ 4 ಕಾಲು ಹಿಡಿದು ಎತ್ತುತ್ತೆ ಏನದನ್ನ ಎತ್ತುತ್ತಾವ, ನಾವು ಎತ್ತುವುದಿಲ್ಲ. ಹಂಗ ಅವ್ರಂತೆ ಆ ಲೆವೆಲ್ನಾಗ ಇದ್ದವ್ರಲ್ಲ ನಾವು. 24 ತಾಸು ಬಿಸಿಲಿನಾಗ ಬಿದ್ದು ನಾವು ಬೆವ್ರು ಸುರಿದು ದುಡ್ಕೊಂಡು ತಿಂದ್ರೆ ನಮ್ಗಿಲ್ಲ. ಮತ್ತು ಅವು ಗೌರ್ಮೆಂಟ್ದಿಂದ ಕಳಿಸ್ತೀನಿ ಅಂದ್ರೆ ಇದನ್ನ ಬಿಟ್ಟು ಬಿಡ್ತೇವೆ ಮಾಡೋದು, ಹೊಡೆದು ಬಿಡ್ತೇವೆ. ಗೌರ್ಮೆಂಟ್ದಿಂದ ನಿಮ್ಗೆ ಎಷ್ಟು ರೈತರಿಗೆ ಸಪ್ಲೈ ಮಾಡ್ತೇನಪ್ಪ, ಯಾಕಲ್ಲ ಅಂದ್ರೆ ನಾವು ಬಿಟ್ಟು ಹೊಡಿತೇವೆ. ತಪ್ಪಲ್ಲ ಅವ ಮಾತಾಡಿದ್ದು. ಹಂಗಾದ್ರಂತೆ ನಮ್ಗೆ ಹಾಸನ ಏನು ಹಾಸ ಅಂತ ಅನ್ನಲ್ಲ, ಹಂಗೆ ಹಾಸಿಗೆ ಮಾಡೋಣ ರೊಕ್ಕ ನಾವು ಬಿಚ್ಚು ಹೊಡೆದು ಬಿಡ್ತೇವೆ. ಗೋವಿನ ಕೊಂಬಿಗೆ ಬಣ್ಣ ಬಳಿಯಬಾರದು, ಶೃಂಗರಿಸಬಾರದು. ಪ್ರಿಯ ವೀಕ್ಷಕರೇ, ನಮ್ಮದು ಗ್ರಾಮೀಣ ಭಾರತ, ಜನಪದರ ಭಾರತ. ನಮ್ಮ ಗ್ರಾಮೀಣ ಬದುಕಿನಲ್ಲಿ ಗೋವು ಎತ್ತುಗಳು ಮಹತ್ವದ ಪಾತ್ರ ನಿರ್ವಹಿಸುತ್ತವೆ. ಗ್ರಾಮೀಣರು ತಾವು ಅಲಂಕರಿಸಿಕೊಂಡಂತೆ ತಮ್ಮ ಒಡನಾಡಿಗಳಾದ ಗೋವುಗಳಿಗೂ ಅಲಂಕರಿಸುತ್ತಾರೆ.
ಗೋವುಗಳ ಅಲಂಕಾರಕ್ಕಾಗಿಯೇ ದೀಪಾವಳಿ, ಸಂಕ್ರಾಂತಿ, ಕಾರ ಹುಣ್ಣಿಮೆ, ಬಸವ ಜಯಂತಿ, ಮಣ್ಣೆತ್ತಿನ ಅಮಾವಾಸ್ಯೆಗಳಂಥ ಹಬ್ಬಗಳು ಚಾಲ್ತಿಯಲ್ಲಿವೆ. ಈ ಹಬ್ಬಗಳಲ್ಲಿ ದನಗಳ ಮೈ ತೊಳೆದು ಕೊಂಬಿಗೆ ಬಣ್ಣ ಬಳಿದು ಶೃಂಗರಿಸುತ್ತಾರೆ. ಎತ್ತುಗಳ ಡುಬ್ಬಕ್ಕೂ ಜೂಲ ಹಾಕಿ, ಕೋಡಿಗೆ ಬಳೆ ಹಾಕಿ, ವಿಭೂತಿ ಕುಂಕುಮ ಹಚ್ಚಿ ಪೂಜಿಸ್ತಾರೆ, ಮೆರವಣಿಗೆ ಮಾಡ್ತಾರೆ. ಈಗ ಬಂದಿರುವ ಹೊಸ ನಿಯಮದ ಪ್ರಕಾರ ಇವ್ಯಾವ ಅಲಂಕಾರಗಳನ್ನು ಜಾನುವಾರುಗಳಿಗೆ ಮಾಡುವಂತಿಲ್ಲ. ನಿಮ್ಮದೇ ಎತ್ತು ಹಸುಗಳಿಗೆ ಮೈ ತೊಳೆದು ಬಣ್ಣ ಹಚ್ಚಿದ್ರೂ ನಿಮಗೆ ಜೈಲು ಶಿಕ್ಷೆ. ಇದಕ್ಕಿಂತ ನಗೆಪಾಟಲು ಸಂಗತಿ ಇನ್ನೊಂದಿದೆಯಾ? ಮುಗದಾನ ಹಾಕಬಾರ್ದು, ಕೋಡಿಗೆ ಬಣ್ಣ ಹಚ್ಚಬಾರ್ದು, ಕೊಂಬಣ್ಸ್ ಹಾಕಬಾರ್ದು, ಆಮೇಲೆ ಅವಕ್ಕೆ ಹಾಸಿಗೆ ಹಾಸಬೇಕು. ಅವಕ್ಕೆಲ್ಲ ಇದನ್ನು ಮಾಡ್ಬೇಕಂದ್ರೆ ರೈತರ ಹತ್ರ ಇವತ್ತು ಹಾಸಿಗೆ ಹಾಸಲಿಕ್ಕೆ ದುಡ್ಡಾಗಲಿ ಅಥವಾ ರೈತರಿಗೆ ಅದನ್ನು ಸರಿಯಾದಂಥ ವ್ಯವಸ್ಥೆ ಮಾಡಲಿಕ್ಕೆ ದುಡ್ಡು ಇರೋದಿಲ್ಲ. ಮತ್ತು ಅಂಥದ್ರಲ್ಲಿ ಇವನ್ನೆಲ್ಲ ಕಾನೂನು ಪ್ರಕಾರ ಮಾಡಿರಿ ಅಂದ್ರೆ ಈಗ ಅವನ ರೈತರಿಗೆ ಮೇವು ನೀರು ಕುಡಿಸೋದ ಕಷ್ಟ ಆಗಿರ್ತೈತಿ. ಅಂಥದ್ರೊಳಗೆ ಇದನ್ನು ಮಾಡಲಿಕ್ಕೆ ಹೆಂಗೆ ಸಾಧ್ಯತೆ ಅವ್ರಿಗೆ? ಸಿಂಗಾರ ಮಾಡ್ತೀವಿ, ಬಣ್ಣ ಹಚ್ತೀವಿ, ಕೋಡಿಗೆ ಇದನ್ನು ಹಾಕಿ ಕೊಂಬಣ್ಸ್ ಹಾಕ್ತೀವಿ, ರಿಬ್ಬನ್ ಕಟ್ತೀವಿ, ಬಾಚಿಕ ಹಾಕಬೇಕು. ಆಮೇಲೆ ಪ್ರತಿಯೊಂದು ನಾವು ಅವನ್ನೆಲ್ಲ ನೀವು ಮಾಡಬೇಡ್ರಿ, ನೀವು ಮುಗದಾನ ಹಾಕಬೇಡ್ರಿ ಅಂದ್ರೆ ಬಸವಣ್ಣ ಇಲ್ಲಿ ಅದು ರೋಡ್ ಮೇಲೆ ಹೋಗ್ತಿರ್ತೀವಿ ನಾವು ಬಂಡಿ ಹುಡ್ಕೊಂಡು. ಒಂದು ವೇಳೆ ಅದಕ್ಕೆ ಮುಗದಾನ ಇರದೇ ಇದ್ರೆ ನಮ್ಮನ್ನು ಎಳ್ಕೊಂಡು ಹೋಗಿಬಿಡ್ತೈತಿ, ಎಲ್ಲೇ ಆಕ್ಸಿಡೆಂಟ್ ಆಗುವಂಥ ಪ್ರಸಂಗ ಬರ್ತೈತಿ. ಗೋವುಗಳ ಕಾಲಿಗೆ ಲಾಳ ಹೊಡೆಯಬಾರದು. ಜಾನುವಾರುಗಳ ಲಾಳ ಹೊಡೆಯುವ ಉದ್ದೇಶವೇ ಗೋವುಗಳ ಗೊರಸಿಗೆ ಹಾನಿಯಾಗಬಾರದು, ಗಾಜು ಮುಳ್ಳು ಚುಚ್ಚಿ ಗಾಯವಾಗಬಾರದು ಅಂತ. ಇದೊಂಥರ ಗೋವುಗಳ ಪಾದದ ರಕ್ಷಣೆಯ ವಿಧಾನ. ಮನುಷ್ಯರು ಪಾದರಕ್ಷೆ ಧರಿಸ್ತಾರಲ್ವೇ, ಹಾಗೆಯೇ ತನ್ನ ಆಹಾರಕ್ಕಾಗಿ ಕಲ್ಲು ಮುಳ್ಳು ತುಳಿದುಕೊಂಡು ಕಾಡು ಮೇಡು ಅಲಿಯುವ ಗೋವುಗಳ ಕಾಲಿಗೆ ಹಾನಿಯಾಗಬಾರದು ಅನ್ನೋ ಉದ್ದೇಶದಿಂದ ಗೋವುಗಳಿಗೆ ಲಾಳ ಹೊಡೆಯಲಾಗುತ್ತದೆ. ಕಲ್ಲು ಮಡ್ಡಿ ಜಮೀನಿನಲ್ಲಿ ಉಳುಮೆ ಮಾಡಲು ಬಯಸುವ ಎತ್ತುಗಳಿಗಂತೂ ಲಾಳ ಹೊಡೆಯಲೇಬೇಕು. ಇಲ್ಲದಿದ್ದರೆ 2 ದಿನದಲ್ಲಿ ಎತ್ತುಗಳ ಗೊರಸು ಗಾಯಗೊಂಡು ಎತ್ತು ಕುಂಟೋಕೆ ಶುರು ಮಾಡುತ್ತೆ. ಇಂಥ ಸಣ್ಣ ಅರಿವು ಸಹ ಕಾನೂನು ರೂಪಿಸುವವರಿಗೆ ಇಲ್ಲವೆಂದ್ರೆ ನಾವು ಎಂಥವರನ್ನ ನಮ್ಮ ಜನಪ್ರತಿನಿಧಿಗಳನ್ನಾಗಿ ಆಯ್ಕೆ ಮಾಡಿದ್ದೀವಿ ಅಂತ ಯೋಚಿಸಬೇಕಾಗುತ್ತದೆ. ಅವು ಬಗ್ಗಂಗಿಲ್ಲ. ಮನುಷ್ಯನ ನಾವು ಹೊತ್ತೊಗಿದು ಇದು ಮಾಡ್ತಿರ್ತಾವೆ, ಹಾಯ್ತಾವಲ್ಲ, ಹಾಗೆಲ್ಲ ಹಾಕಿರೋದು ವ್ಯವಸ್ಥೆ. ಅವಕ್ಕೆ ಮುಗದಾನ ಹಾಕಬೇಕಾಗತ್ತೆ. ಮತ್ತು ನಾವು ದೂರ ದಾರಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ 4 ಹಾಕ್ಬೇಕಾಗತ್ತೆ. ಅವ್ನು ಕೆಡವಿ ಕೇಟ ಅವೆಲ್ಲ ಸ್ವಾಭಾವಿಕ. ಮತ್ತು ಅವನೇನು ಇದು ಮಾಡೋಕ್ಕಾಗೋದಿಲ್ಲ. ಮತ್ತು ಇನ್ನು ಹೆಚ್ಚಿಗೆ ಹೇಳಕ್ಕಪ್ಪ ಅಂತಂದ್ರೆ ಅವನ್ನ ನಮ್ಮ ಅಂಕಿತದೊಳಗೆ ಇಟ್ಕೋಬೇಕಾಗ್ತಂದ್ರೆ ನಾವು ಅವನ್ನೆಲ್ಲ ಮಾಡಲೇಬೇಕಾಗತ್ತೆ. ಹಸುವಿನ ಎದುರು ಕರು ಕಟ್ಟಬಾರದು, ಅದರ ಬಾಯಿಗೆ ಬಾಯಿ ಬುಟ್ಟಿ ಹಾಕಬಾರದು. ಮನುಷ್ಯ ದನಗಳನ್ನ ಸಾಕುವುದು ಹಾಲಿನ ಉದ್ದೇಶಕ್ಕಾಗಿ. ಆದರೆ ಗೋವಿನಿಂದ ಹಾಲು ಪಡೆಯಬೇಕೆಂದ್ರೆ ಅದರ ಕರು ಹಾಲು ಕುಡಿಯದಂತೆ ಅದನ್ನ ದೂರ ಕಟ್ಟಬೇಕು. ಮೇಯಲು ಬಿಟ್ಟಾಗ ಅದು ಗೋವಿನ ಕೆಚ್ಚಲಿಗೆ ಬಾಯಿ ಹಾಕದಂತೆ ಅದರ ಬಾಯಿಗೆ ಬಾಯಿ ಬುಟ್ಟಿ ಹಾಕಬೇಕು. ಇವೆಲ್ಲ ತಂತ್ರಗಳನ್ನ ನಮ್ಮ ಗ್ರಾಮೀಣರು ತಲೆತಲಾಂತರದಿಂದ ರೂಢಿಸಿಕೊಂಡು ಬಂದಿದ್ದಾರೆ. ಈಗ ಕರು ಕಟ್ಟಬಾರದು ಎಂದ್ರೆ ಹೈನುಗಾರಿಕೆಗೆ ಹಾಲು ಸಿಗೋದಾದ್ರೂ ಹೇಗೆ? ಇಂಥ ನಿಯಮಗಳನ್ನ ರೂಪಿಸುವ ಸಮಿತಿಯಲ್ಲಿ ಈ ಪ್ರಶ್ನೆಗಳನ್ನು ಕೇಳುವ ಜ್ಞಾನವಿಲ್ಲದವರು ಯಾರೊಬ್ಬರು ಇರಲಿಲ್ವಾ ಅಂತ ರೈತರು ತಮಾಷೆ ಮಾಡುತ್ತಿರುವ ದೃಶ್ಯಗಳು ಗ್ರಾಮೀಣ ಭಾಗದಲ್ಲಿ ಈಗ ಸಾಮಾನ್ಯವಾಗಿಬಿಟ್ಟಿದೆ. ಇವೆಲ್ಲ ಹಾಸ್ಯಾಸ್ಪದ ನಿಯಮಗಳಾದವು. ಇನ್ನು ಕೆಲವು ನಿಯಮಗಳು ಜಾರಿಯಾದ್ರಂತೂ ಗೋವುಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತದೆ. ಜನ ಗೋವುಗಳನ್ನ ಕಂಡ್ರೆ ದೆವ್ವಗಳು ಕಂಡಂತೆ ಹೆದರಿಕೊಂಡು ಓಡಿ ಹೋಗುವ ಪರಿಸ್ಥಿತಿ ಎದುರಾಗುತ್ತದೆ. ಕ್ರಮೇಣ ಹೈನುಗಾರರೇ ಇಲ್ಲವಾಗಿ ನಮ್ಮ ದೇಶದ ಹೈನೋದ್ಯಮ ನೆಲ ಕಚ್ಚುತ್ತದೆ. ಅಂತ ನಿಯಮಗಳು ಯಾವುವು ಮತ್ತು ಅವು ಹೇಗೆ ಗ್ರಾಮೀಣ ಭಾರತಕ್ಕೆ ಅಪಾಯಕಾರಿ ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ಸಣ್ಣದೊಂದು ಬ್ರೇಕ್ ತಗೊಂಡ್ಬರೋಣ. ವೆಲ್ಕಮ್ ಬ್ಯಾಕ್ ಟು ಧನದ ಮಂಡಲ ಮಧ್ಯದೊಳಗೆ. ವೀಕ್ಷಕರೇ, ಕೇಂದ್ರ ಸರ್ಕಾರ ಸೂಚಿಸಿರೋ ನಿಯಮಗಳೇನಾದ್ರೂ ಯಥಾವತ್ತಾಗಿ ಜಾರಿಗೆ ಬಂದ್ರೆ ಹಳ್ಳಿಗಳಲ್ಲಿ ಕ್ರಮೇಣ ಗೋವುಗಳೇ ಕಾಣದಂತಾಗುತ್ತದೆ. ಗೋವುಗಳನ್ನ ಚಿತ್ರದಲ್ಲಿ ಮಾತ್ರ ನೋಡೋ ಪರಿಸ್ಥಿತಿ ಬಂದ್ರೂ ಬರಬಹುದು. ಹೈನೋದ್ಯಮ ಸಂಪೂರ್ಣವಾಗಿ ನೆಲ ಕಚ್ಚಿ ಪಶುಸಂಗೋಪನೆ ಮಾಡುವವರು ನಗರಕ್ಕೆ ವಲಸೆ ಹೋಗುವುದು ಅನಿವಾರ್ಯ ಆಗಬಹುದು. ಅಂತ ಭಯಾನಕ ನಿಯಮಗಳನ್ನ ಕೇಂದ್ರ ಸರ್ಕಾರ ಈ ಪ್ರಾಣಿ ಹಿಂಸೆ ತಡೆ ನಿಯಮಗಳಲ್ಲಿ ಸೇರಿಸಿಬಿಟ್ಟಿದೆ.
ಸಮಸ್ಯೆಗಳ ಸರಮಾಲೆಯಿಂದ ಹೊರಬರಲಾಗದೆ ಗ್ರಾಮಗಳು ದಿನದಿಂದ ದಿನಕ್ಕೆ ಖಾಲಿಯಾಗ್ತಿವೆ. ಇನ್ನು ಗೋಹತ್ಯೆ ನಿಷೇಧದ ಕಾನೂನು ಯಥಾವತ್ತಾಗಿ ಜಾರಿಗೊಂಡ್ರೆ ಹಳ್ಳಿಗಳ ಕತೆ ಮುಗಿದಂತೆಯೇ ಸರಿ. ಕೃಷಿ ಮತ್ತು ಹೈನುಗಾರಿಕೆ ಗ್ರಾಮ ಜಗತ್ತಿನ ಎರಡು ಕಣ್ಣುಗಳಿದ್ದಂತೆ. ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಕೃಷಿಯ ನಂತರ ಪಶುಸಂಗೋಪನೆ ಎರಡನೇ ಮುಖ್ಯ ಉದ್ಯೋಗ. ಆದರೆ ದನ ಕೊಳ್ಳಬೇಡಿ, ಮಾರಬೇಡಿ, ಜಮೀನು ಇಲ್ಲದವರು ದನ ಸಾಕಬೇಡಿ, ಸಾಕಿದರೆ ಜೈಲಿಗೆ ಕಳಿಸುತ್ತೇವೆ ಎಂಬ ಕಾನೂನು ಜಾರಿಗೆ ಬಂದ್ರಂತೂ ಹಳ್ಳಿಗಳು ಸತ್ತಂತೆಯೇ ಸರಿ. ರೈತರಲ್ಲದವರು ಗೋವುಗಳನ್ನ ಸಾಕಿದ್ರೆ, ಖರೀದಿಸಿದ್ರೆ, ಮಾರಿದ್ರೆ ಕಾನೂನು ಕ್ರಮ. ಹೌದು, ಈಗಿರೋ ಹೊಸ ನಿಯಮಗಳ ಪ್ರಕಾರ ಗೋವು ಸಾಕಬೇಕಿದ್ರೆ ಆತ ಕೃಷಿಕನಾಗಿರ್ಬೇಕು, ಖರೀದಿಸಬೇಕೆಂದ್ರೆ ಆತ ಕೃಷಿಕನಾಗಿರ್ಬೇಕು, ಮಾರಬೇಕೆಂದ್ರೂ ಸಹ ಆತ ಕೃಷಿಕನಾಗಿಯೇ ಇರಬೇಕು. ಆತನ ಹೆಸರಿನಲ್ಲಿ ಜಮೀನಿರಬೇಕು. ಕಾನೂನಿನ ಪ್ರಕಾರ ಜಮೀನಿದ್ದವರು ಮಾತ್ರ ಗೋವಿನ ಮೇಲೆ ಪ್ರೀತಿ ಇರುತ್ತದೆ. ಜಮೀನಿಲ್ಲದವರು ಕಟುಕರಿಗೆ ಸಮಾನ. ಅವರ ಕೊಟ್ಟಿಗೆಯಲ್ಲಿ ದನಗಳೇನಾದರೂ ಕಂಡು ಬಂದ್ರೆ ಸರ್ಕಾರ ಯಾವುದೇ ಕ್ಷಣದಲ್ಲಿ ಅಂತವರ ಕೊಟ್ಟಿಗೆಗೆ ದಾಳಿ ನಡೆಸಿ ಗೋವುಗಳನ್ನ ವಶಪಡಿಸಿಕೊಳ್ಳಬಹುದು. ಇಲ್ವೇ ರಾಜಿಗೆ ಮುಂದಾಗಿ ಅಂತ ಗೋಪಾಲಕರಿಂದ ಒಂದಷ್ಟು ಲಂಚ ಪೀಕಬಹುದು. ಇನ್ನು ಹಫ್ತಾ ವಸೂಲಿ ದಂಧೆ ಮಾಡುವವರು ಫುಲ್ ಬ್ಯುಸಿಯಾಗಿರ್ತಾರೆ. ಕೇಸರಿ ಟವಲ್ ಗೋರಕ್ಷಕರ ಸಂಖ್ಯೆ ಇನ್ಮೇಲೆ ಇನ್ನಷ್ಟು ದುಪ್ಪಟ್ಟಾಗುತ್ತೆ. ಗೋಹತ್ಯೆ ನಿಷೇಧ ಮಾಡಿದ್ರಪ್ಪ ಅಂತಂದ್ರೆ ಅದೆಲ್ಲ ಒಂಥರ ಒಳ್ಳೇದ, ಆದ್ರೆ ಒಂಥರ ರೈತರಿಗೆ ಶಾಪನ ಅದ. ಯಾಕಂತಂದ್ರೆ ಈಗ ದನ ಮುದುಕಾಗೋ ಮಟ್ಟ ನಾವು ಮೇಯಿಸ್ತೀವಿ. ನಾವು ಎಲ್ಲಿ ಮಾಡೋದು ಅವನ್ನ, ಏನು ಮಾಡೋದು? ಈಗ ನಮ್ಗೆ ಪರಿಸ್ಥಿತಿ, ಈಗ ನಮ್ಗೆ ದುಡ್ಡು ಕೊಡೋರಿರೋದಿಲ್ಲ. ಬಂಗಾರ ಇಡ್ತೀವಿ ಅಂದ್ರೆ ದುಡ್ಡು ಕೊಡಲ್ಲ. ಈಗ ನಮ್ಮ ಮನ್ಯಾಗ ಆಕಳಿರ್ತಾವೆ, ತೊಗೊಂಡು ಹೋಗ್ಯಾಟ ಮಾರಿದ್ರೆ ನಮ್ಮ ಮನ್ಯಾಗ ಹೆಂಡ್ರು ಮಕ್ಕಳು ದವಾಖಾನಿಗೆ ಹಾಕಿರ್ತೀವಿ. ಅಂಥ ಟೈಮ್ದಾಗ ದುಡ್ಡು ಅವ್ನು ಕೊಡ್ತಾನೆ, ದುಡ್ಡು ಅವ್ನು ಕೊಡಲ್ಲ. ಅವಾಗ ನಾವು ಅವ್ನು ಮಾರ್ಬೇಕಾಗತ್ತೆ. ರೈತರಿಗೆ ನಮ್ಗೆ ಯಾವ ದುಡ್ಡು ಹೆಚ್ಚಿಗೆ ಕೊಡ್ತಾನೆ ಅವ್ಗೆ ಮಾರ್ತೀವಿ ನಾವು. ಅವಂಗ ಮಾರ್ಬೇಕು, ಕಟಕ್ಗೆ ಮಾರ್ಬೇಕು ಅಂತೇನು ನಮಗೇನು ರೂಲ್ಸ್ ಇಲ್ಲ. ರೈತರನ್ನ ತಗೊಂಡು ಜೋಪಾನ ಮಾಡ್ಕೋಬೋದು, ಅವ್ರಾಗೇನಂತೆ. ಅಲ್ರಿ, ಮಳೆ ಇಲ್ಲ, ಬೆಳೆ ಇಲ್ಲ, ರೈತರು ತಗೊಲಿಕ್ಕಂದ್ರೆ ಮತ್ತೆ ಯಾವ ರೊಕ್ಕ ಹೆಚ್ಚಿಗೆ ಕೊಡ್ತಾನ? ಒಂದು ರೊಟ್ಟಿ ನಮ್ಗೆ ಯಾರು 1 ರೂಪಾಯಿ ಹೆಚ್ಚಿಗೆ ಕೊಡ್ತಾರ, ಅವ್ರಿಗೆ ನಾವು ಕೊಡ್ತೀವಿ. ನಿಮಗೆ ಗೊತ್ತಿರಲಿ, ನಮ್ಮ ಗ್ರಾಮಗಳಲ್ಲಿ 35% ಕುಟುಂಬಗಳಿಗೆ ಜಮೀನಿಲ್ಲ. ಆದ್ರೂ ಅವರು ಕೃಷಿ ಕೆಲಸ ಮಾಡ್ತಾರೆ. ಇನ್ನೊಬ್ಬರ ಹೊಲ ಗೇಣಿ ಮಾಡಿಕೊಂಡು ಅಥವಾ ದಿನಗೂಲಿಯಾಗಿಯೋ ಕೃಷಿ ಕೂಲಿ ಮಾಡಿ ಹೊಟ್ಟೆ ಹೊರೆಯುತ್ತಾರೆ. ಇಂಥವರ ಕೊಟ್ಟಿಗೆಯಲ್ಲೂ ಯಾವಾಗಲೂ ಒಂದೆರಡಾದ್ರೂ ಜಾನುವಾರುಗಳಿರುತ್ತವೆ. ಜಮೀನ್ದಾರನ ಹೊಲಕ್ಕೆ ಕೂಲಿಗೆ ಹೋದಾಗ ಜೊತೆಗೆ ಆ 2 ಗೋವುಗಳನ್ನು ಹೊಡೆದುಕೊಂಡು ಹೋಗಿ ಬದುವಿನಲ್ಲಿ ಮೇಲು ಕಟ್ಟಿ ಕೂಲಿ ಮಾಡ್ತಾರೆ. ಕೂಲಿ ಇಲ್ಲದೆ ಹೋದಾಗ ಆ ಗೋವುಗಳ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಮಾರ್ಕೊಂಡು ಜೀವನ ಸಾಗಿಸ್ತಾರೆ. ಅಕಸ್ಮಾತ್ ಈ ಕಾನೂನು ಜಾರಿಯಾದ್ರೆ ಇಂಥವರೆಲ್ಲ ದನಗಳನ್ನ ಸಾಕದಂತೆ ನಿರ್ಬಂಧಿಸಲಾಗುತ್ತದೆ ಅಥವಾ ಕಾನೂನು ಕ್ರಮ ತೆಗೆದುಕೊಂಡು ಜೈಲಿಗೆ ಕಳಿಸಲಾಗುತ್ತದೆ. ಪಶುಸಂಗೋಪನೆ ಮಾಡ್ತಕ್ಕಂಥವನಿಗೆ ಪ್ರಾಣಿ ಇರಬೇಕು ಅಂತಕ್ಕಂಥದ್ದು ಏನೈತಲ್ಲ, ಇದು ಅತ್ಯಂತ ಅವೈಜ್ಞಾನಿಕವಾಗಿದ್ದು, ಇದು ಪ್ರಾಕ್ಟಿಕಲಿ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ರೈತ ಕುಟುಂಬಗಳನ್ನು ಸಂಪೂರ್ಣವಾಗಿ ಪಶುಸಂಗೋಪನೆಯಿಂದ ಬಿಡಿಸ್ತಕ್ಕಂಥ ಒಂದು ಹುನ್ನಾರ ಇದರಲ್ಲಿ ಅಡಗಿರ್ತಕ್ಕಂಥದ್ದು ಒಂದು ಸ್ಪಷ್ಟ. 3,000-4,000 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಗೋವನ್ನು ಮಾರಾಟ ಮಾಡೋದು, ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಈ 5 ಜನ ಅಧಿಕಾರಿಗಳಿಗೆ ಅಡ್ಡಾಡಿ ಅದಕ್ಕೊಂದು 4-5 ಸಾವಿರ ಇಟ್ಟರೆ ಏನು ಬ್ಯೂರೋಕ್ರಸಿಗೆ ಹೆಚ್ಚೆಚ್ಚು ಕಾನೂನು ಮಾಡಿದಷ್ಟು ಈ ದೇಶದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗುತ್ತೆ ಹೊರತು ಇದು ಜನರನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಈ ಕೇಂದ್ರಕ್ಕೆ ಬುದ್ಧಿಲ್ದ ಮಾಡಿರ್ತಕ್ಕಂಥ ಒಂದು ವಿಚಾರ. ನಮ್ಮದೇ ರಾಜ್ಯದ ಯಲ್ಲಾಪುರ, ಹಳಿಯಾಳ, ಮುಂಡಗೋಡ, ಕಲಘಟಗಿ ಸುತ್ತಲಿನ ಕಾಡುಗಳಲ್ಲಿ ಸಾವಿರಾರು ಗೌಳಿಗ ಕುಟುಂಬಗಳು ನೆಲೆಸಿವೆ. ಇವರಿಗೆ ಹೊಲ ಇಲ್ಲ, ಮನೆ ಇಲ್ಲ, ದನಗಳೇ ಆಸ್ತಿ. ಒಂದೊಂದು ಕುಟುಂಬದ ದೊಡ್ಡಿಯಲ್ಲಿ 50ರಿಂದ 100 ಗೋವುಗಳನ್ನ ಸಾಕಿದ್ದಾರೆ. ಈಗ ಇವರಿಗೆಲ್ಲ ಎಲ್ರಯ್ಯ ನಿಮ್ಮ ಜಮೀನು ಪತ್ರ ಅಂತ ಯಾರಾದರೂ ಹೆದರಿಸಿದ್ರೆ ಇವರ ಬದುಕೆ ದಾರಿ ತಪ್ಪಿದಂತೆ. ಇಂಥವ್ರನ್ನೆಲ್ಲ ಹೆದರಿಸಿಕೊಂಡು ಹಫ್ತಾ ವಸೂಲಿ ಮಾಡುವ ಗೋರಕ್ಷಕರ ಹಾವಳಿ ಈ ನಿಯಮಗಳಿಂದಾಗಿ ಇನ್ನಷ್ಟು ಹೆಚ್ಚುತ್ತದೆ ಅಷ್ಟೇ. ಹಾಗೆ ನೋಡಿದ್ರೆ ಇವರೇ ನಿಜವಾದ ಗೋರಕ್ಷಕರು. ಆದ್ರೆ ಈ ಕಾನೂನು ಇವರಿಂದ ಗೋವುಗಳನ್ನೇ ಕಸಿದುಕೊಳ್ಳಲು ಹೊರಟಿದೆ. ದನ ಮಾರುವವರು ಸಮಿತಿಯ ಒಪ್ಪಿಗೆ ಪಡೆಯಬೇಕು. ಬಹುತೇಕ ದನ ಕೊಳ್ಳುವವರು, ಸಾಕುವವರು ಅನಕ್ಷರಸ್ಥರು. ಅಧಿಕಾರಿಗಳ ಮುಂದೆ ನಿಲ್ಲೋಕೆ ಹೆದರೋ ಅಮಾಯಕರು, ಸ್ವಾಭಿಮಾನಿಗಳು. ಇಂಥ ರೈತರು ಮುದಿ ಹಸುವನ್ನ ಸಂತೆಗೆ ಒಯ್ದು ಮಾರುವ ಮುನ್ನ
ಗೋವು ತನ್ನದೇ ಎನ್ನುವುದಕ್ಕೆ ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಳ್ಬೇಕಾಗುತ್ತೆ. ಪಹಣಿ ಪತ್ರದ 5 ಪ್ರತಿ ಸಿದ್ಧಪಡಿಸಿಕೊಂಡು ತಹಶೀಲ್ದಾರರು, ಅರಣ್ಯಾಧಿಕಾರಿ, ಪೊಲೀಸ್ ಅಧಿಕಾರಿ, ಪಶು ವೈದ್ಯಾಧಿಕಾರಿಗಳಿಗೆ ಸಲ್ಲಿಸಿ ಜಾನುವಾರು ಮಾರಾಟ ಮಾಡೋಕೆ ಒಪ್ಪಿಗೆ ಪಡೆಯಬೇಕಾಗುತ್ತದೆ. ಗೋವಿನ ಆರೋಗ್ಯ ತಪಾಸಣೆ ಮಾಡಬೇಕಾಗುತ್ತದೆ. 3-4 ಸಾವಿರ ಬೆಲೆ ಬಾಳುವ ಒಂದು ಹಸುವನ್ನ ಮಾರಲು ಇಷ್ಟೆಲ್ಲ ಕಸರತ್ತು ಪಡುವಷ್ಟರಲ್ಲಿ ರೈತರ ಅರ್ಧ ಜೀವವೇ ಹೋಗಿರುತ್ತದೆ. ಇದೆಲ್ಲ ರಗಳೆ ಬೇಡವೆಂದು ರೈತ ದನ ಸಾಕುವುದನ್ನೇ ನಿಲ್ಲಿಸಬಹುದು. ಅವೆಲ್ಲ ನೋಡ್ರಿ, ಅದು ಅಸಾಧ್ಯದ ಮಾತದ. ಯಾಕಂದ್ರೆ ಒಂದು ಆಕಳನ ನೀವು 5 ಪ್ರತಿಗಳನ್ನು ಸಜ್ಜು ಮಾಡಿ ನೀವು ಇಟ್ಕೋರಿ ಮಾಡ್ರಿ ಅಂದ್ರೆ ಅವೆಲ್ಲ ಆಗಲಾರ್ದ ಕೆಲಸ. ಒಬ್ಬ ರೈತರು ನಾವು ಮನ್ಯಾಗ ಹುಟ್ಟಿರ್ತಾವೆ ಬಸವಣ್ಣ, ಆ ಬಸವಣ್ಣನ ಮನ್ಯಾಗ ಹುಟ್ಟಿದಾಗ ಅದರ ದಾಖಲಾತಿ ಎಲ್ಲಿ ಇರ್ತದೆ ನಮ್ಮ ಹತ್ರ? ಮತ್ತು ಇಲ್ಲ ಅಂದ್ರೆ ಏನು ಮಾಡ್ಬೇಕ್ರಿ? ಅವ್ರು ಏನು ಮಾಡ್ಬೇಕು? ಅದಕ್ಕೆ ನಾವೇನು ಕೇಳ್ತೀವಿ, ಹೊಲಗಳ ಗದ್ದೆಗಳು ಇದ್ದವ್ರಿಗೆ ನೀವು ಕೊಟ್ರಿ, ಆದ್ರೆ ಹೊಲ ಗದ್ದೆ ಇಲ್ಲದವರು ನೀವು ಇವತ್ತು ಏನಾರ ಮಾಡಿ ಅದರದ್ದು ಒಂದು ಹಾಲು ಮಾರಿ ನಾವು ದುಡ್ಡು ಕಡಿಬೇಕಂದ್ರೆ ಅವ್ರಿಗೆ ಎಲ್ಲಿಂದ ಕೊಡೋಕೆ ಸಾಧ್ಯ ಐತೆ? ಅವ್ರಿಗೆ ಗದ್ದೆ ಇಲ್ದವ್ರಿಗೆ, ಅವ್ರಿಗೆ ಭೂಮಿ ಇಲ್ಲದವ್ರಿಗೆ ಹೊಲ ಹೆಂಗೆ ಆಕಳ ಹೆಂಗೆ ಸಾಕ್ಲಿಕ್ಕೆ ಸಾಧ್ಯ ಐತಿ? ಸಾಧ್ಯ ಇಲ್ಲ. ಅಂಥ ಒಂದು ಪರಿಸ್ಥಿತಿ ಇವತ್ತು ರಾಜ್ಯದೊಳಗೆ ನಡೆದೈತಿ. ರೈತರ ಹತ್ರ ಅಂಥ ಪರಿಸ್ಥಿತಿ ಕಷ್ಟ ಕಾಲದಾಗ ಅದಾರ ರೈತರು. ಅಂಥದ್ರೊಳಗೆ ಇವರು ರೈತರ ಬಗ್ಗೆ ವಿಚಾರಣೆ ಮಾಡೋದು ಇತ್ತಪ್ಪ ಅಂದ್ರೆ, ರೈತರಿಗೆ ಅನುಕೂಲನ ಮಾಡ್ಬೇಕು ಅನ್ನೋದು ವಿಚಾರ ಇತ್ತಪ್ಪ ಅಂದ್ರೆ ಸರ್ಕಾರ, ಕೇಂದ್ರ ಸರ್ಕಾರದವರು ತಕ್ಷಣ ಅವರಿಗೆ ರೈತರಿಗೆ ಮುಂದೆ ಬರಬೇಕು. ಗೋವು ಕೊಂಡವರು 6 ತಿಂಗಳವರೆಗೆ ಮರಳಿ ಮಾರುವಂತಿಲ್ಲ. ಕೆಲವು ದನಗಳು ನೋಡಲು ದಷ್ಟಪುಷ್ಟವಾಗಿದ್ದರೂ ಚೆನ್ನಾಗಿ ಹಾಲು ಕೊಡೋದಿಲ್ಲ. ಅಂತ ಹಸುಗಳನ್ನ ಸಾಕಾಣಿಕೆದಾರ ಮರುವಾರವೇ ಜಾನುವಾರು ಜಾತ್ರೆಗೆ ಒಯ್ದು ಮಾರಿ ಮತ್ತೆ ಬೇರೆ ದನಗಳನ್ನ ತರ್ತಾನೆ. ಮತ್ತು ಕೊಂಡು ತಂದ ಎತ್ತು ಜಮೀನಿನಲ್ಲಿ ಸರಿಯಾಗಿ ಕೃಷಿ ಕೆಲಸಕ್ಕೆ ಬೆಂಬಲ ಕೊಡದಿದ್ದರೆ ಅಂತ ಎತ್ತುಗಳನ್ನು ಸಹ ರೈತ ಮರುವಾರವೇ ಸಂತೆಗೆ ಹೊಡೆಯುತ್ತಾನೆ. ಈ ಕಾನೂನಿನಿಂದಾಗಿ ಇದು ಅಸಾಧ್ಯ. ಇನ್ನು ಯಂತ್ರಾಧಾರಿತ ಕೃಷಿಯೇ ಹಳ್ಳಿಗಳಲ್ಲಿ ಅನಿವಾರ್ಯ ಆಗುತ್ತೆ. ಆ ಮನ್ಯಾಗ ದನ ಇದ್ದಿದ್ದು ನಾವು ಯಾರಿಗೆ ಹೆಚ್ಚು ಬರ್ತೈತೆ ಅವ್ರಿಗೆ ನಾವು ಕೊಟ್ಟು ಮಕ್ಕಳು ಈ ಜನ ಮಾಡೋರು. ನಾವು ಈಗ ಹಾಕ್ಬೇಕಾಗೈತೆ, ನನಗೆ 5 ಸಾವಿರ ಕೊಡ್ರಿ. ಎಲ್ಲಿಂದ ಕೊಡ್ತೀರಿ ನೀವು? ಏನು ಯಾವ ಆಧಾರದಿಂದ ಕೊಡ್ತೀರಿ ನೀವು? ಯಾವ್ದಾರ ಆಧಾರ ಕೊಡ್ತೀರಿ? ಬರ್ತಾರ, ಹೊಡ್ತಾರ, ಹೊಕ್ಕಾರ, ಅವ್ನು ಬಡ್ಡಿ ಕೇಳ್ತಾನಂತ ನೀವು ಅಂತೀರಿ. ನಾವು ಏನು ಮಾಡೋದು? ನಮ್ಮ ಹೆಂಡ್ರ ಮಕ್ಕಳು ಸಾಯ್ತಾರೆ. ಅವಾಗ ನಾವೇನು ಮಾಡೋದು? ಅವಾಗ ಇದ್ದಿದ್ದ ದನ ಯಾವುದೇ ಆಗಲಿ ಯಾವಂಗೆ ಹೆಚ್ಚು ಬರ್ತೈತೆ ಅವ್ನು ಕೊಟ್ಟು ಕ್ಯಾಸ ನಾವು ತೋರಿಸ್ಬೇಕಾಕತಿ. ನಾವು ಮಾತಾಡೋದು ಎಲ್ಲರಿಗೂ ಸರಿ ಅನಿಸ್ತೈತಿ ನೀನು? ಮತ್ತೆ ಅಲ್ಲಿ ತಪ್ಪಿದ್ರೆ ನಮ್ಗೆ ಹೇಳ್ರಿ ನೀವು ಬೇಕಾರೆ. ನಮ್ಮ ಪರಿಸ್ಥಿತಿ ಇಲ್ಲಿಗೆ ಬಂದೈತಿ. ಈಗ ಮೋದಿ ಅವರು ಬರಲಿ, ಅವ್ ಆರಿಸಿ ಬಂದ ದೊಡ್ಡ ಸ್ಥಳಕ್ಕೆ ಕುಂತಾನ. ಈ ತನ್ನ ಯಾಕಾರ ಅವ್ನು ನಡೆಸವ ನಾವು ಆಕಾರ ನಾವು ಮಾಡೋರ ಬೇಕಾದ್ರೆ ತಿಳಿಸಿರ್ಬೇಕಾರೆ ಪೇಪರ್ನಾಗ ಕೊಡ್ರಿ. ನನ್ನ ಹೆಸರು ಬೇಕಾರೆ ಇವ್ರ ಹೆಸರು ನನ್ನ ಪೇಪರ್ನಾಗ ಕೊಡ್ರಿ. ಅವ್ರು ಹಿಂಗೆ ಅಂದಾರ ಅಂತೇಳಿ ಬೇಕಾದ್ರೆ ಎಲ್ಲರ ಕಾನೂನು ಬಗ್ಗೆ ನನಗೆ ತಿಳಿ ಅವ್ರು ನಾ ಹೇಳ್ತೀನಿ. ಪರಿಸ್ಥಿತಿ ಗಂಭೀರ ಬಂದಾಗ ನಾವು ಬಡ್ರು, ನೀವು ಶ್ರೀಮಂತರು. ಹೌದು, ಮತ್ತೆ ಏನು ಮಾಡೋನು? ಹೊಟ್ಟಿಗೆ ಅನ್ನ ಹಾಕೋರು ದಿಕ್ಕಿಲ್ಲ. ಬೀಗರ ಮನೆಗೆ ಹೋದ್ರೆ 1 ದಿವಸ ಹಾಕ್ತಾರ, 2ನೇ ದಿವಸ ಕೋಲಿ ನೀನು ಏಂತಿ ಕರ್ಕೊಂಡು ಅಂತಾರ. ಅವಾಗ ನಾವ್ ಏನು ಮಾಡೋನು ಹೇಳ್ರಿ? ನೀವು ತಪ್ಪಿದ್ರೆ ಹೇಳ್ಬೇಕಾರ. ನಾವು ಇದಕ್ಕೆ ಅಲಾವ್ ಕೊಡೋದಿಲ್ರಿ. ನಾವು ಯಾವಂಗೆ ಹೆಚ್ಚು ಬರ್ತೈತೆ ಅವ್ಕೆ 2 ರೂಪಾಯಿ ಆಗಿದ್ದು ಮಾರೋದಿದ್ರ 4 ರೂಪಾಯಿ ಕಟ್ಟಿಗೆ ತೊಗೊಂಡೋಕ್ಕಾರ. ನಾವು ಮಕ್ಕಳ ಮರಿ ಬಿಜನ ಹಾಕತಿ. ಇಲ್ಲಿ ಕಾಲಿ ಸತ್ರ ಅದನ್ನ ಮಣ್ಣು ಮಾಡಕ್ಕೆ ಹಾಕಿರೋದಿಲ್ಲ, ನಮಗೆ ತೋರಿಸೋಕೆ ಹಾಕಿರೋದಿಲ್ಲ. ಏನು ಮಾಡೋಣ ಅದಕ್ಕೆ? ಪೊಲೀಸ್ ಮತ್ತು ಕೋರ್ಟ್ಗಳಲ್ಲಿ ಇನ್ನು ಜನಗಳಿಗಿಂತ ದನಗಳೇ ತುಂಬಿಕೊಳ್ಳುತ್ತವೆ. ಇದೊಂದು ಬಾಕಿ ಇದ್ದು ನಮ್ಮ ದೇಶದ ದುರ್ಗತಿಗೆ. ಜನಗಳು ಹಾಕಿರುವ ದಾವೆಗಳು ಬಗೆಹರಿಯದೆ 10 ವರ್ಷ ಕೋರ್ಟ್ಗಳಿಗೆ ಅಲೆದಾಡುವ ಪರಿಸ್ಥಿತಿ ಭಾರತದಲ್ಲಿದೆ. ಅಂಥದ್ರಲ್ಲಿ ಯಾರು ಯಾವಾಗ ಬೇಕಾದರೂ ಗೋವುಗಳನ್ನ ಸಾಕಿದವರ ಮೇಲೆ, ಮಾರುವವರ ಮೇಲೆ ಕೇಸು ದಾಖಲಿಸಬಹುದು. ಜಾನುವಾರು ಸಾಗಿಸೋ ವಾಹನಗಳನ್ನ ಅಡ್ಡಗಟ್ಟಿ ಹಲ್ಲೆ ನಡೆಸಬಹುದು. ಗೋವಿಗೆ ಹಾಸಿಗೆ ಹಾಕಿಲ್ವಾ ಜಡಿರಿ ಕೇಸು, ಜಮೀನಿಗೆ ಕಾಗದ ಪತ್ರ ಹೊಂದಿಲ್ಲವೇ ನಡಿರಿ ಜೈಲಿಗೆ ಅಂತ ದೂರು ದಾಖಲಿಸುವವರು ಮತ್ತು ಪ್ರತಿ ದೂರು ದಾಖಲಿಸುವವರ ಸಂಖ್ಯೆ ಹೆಚ್ಚಳವಾಗಿ ದನಗಳಿಗಾಗಿ ಕೋರ್ಟಿಗೆ ಅಲೆದಾಡುವುದು ಅನಿವಾರ್ಯವಾಗುತ್ತದೆ. ಸಾಕ್ಷಿಗಾಗಿ ಗೋವುಗಳನ್ನ ಹಾಜರುಪಡಿಸಬೇಕಾದ್ರಿಂದ ಪೊಲೀಸ್ ಠಾಣೆ, ಕೋರ್ಟ್ಗಳೆಲ್ಲವೂ ದನಗಳಿಂದಲೇ ಭರ್ತಿಯಾಗುತ್ತದೆ. ಇನ್ನೊಂದು ನಿಯಮಾವಳಿಗಳನ್ನು ಮಾಡಿ ಇದನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಲಿಕ್ಕೆ ಅಂತ ತೊಗೊಂಡು ಹೋಗಿ ನೀವು ದೊಡ್ಡ ಸಂಖ್ಯೆಯಲ್ಲಿ ಅವುಗಳನ್ನೆಲ್ಲ ಈಗ ತಹಸೀಲ್ದಾರ್ ಕಚೇರಿ, ಕೋರ್ಟ್ ಕಚೇರಿಗಳ ಮುಂದೆ ನಿಲ್ಲಿಸಿ ಅವುಗಳ ನೀವು ಕಟ್ಟು ಹಾಕ್ತೀರಾ. ಅಲ್ಲಿ ಕೋರ್ಟ್ ಆವರಣದಲ್ಲಿ 2ನೇ ಮಹಡಿನಲ್ಲಿ ಕೋರ್ಟ್ ಇದೆ. ಅದನ್ನು ತೊಗೊಂಡೋಗಿ ಜಾನುವಾರನ್ನು ತೊಗೊಂಡೋಗಿ 2ನೇ ಮಹಡಿಗೆ ಸಾವಿರಾರು ಜಾನುವಾರುಗಳನ್ನು ಜನ ಕೂತ್ಕೊಳ್ಳಿಕ್ಕೆ ಇವತ್ತು ನ್ಯಾಯಾಲಯಗಳಲ್ಲಿ ಜಾಗ ಇಲ್ಲ. ವಕೀಲರೇ ಎದ್ದು ನಿಂತಿರ್ತಾರೆ, ಪಾಪ ಜನಸಾಮಾನ್ಯರು ಎದ್ದು ನಿಂತಿರ್ತಾರೆ, ವಯಸ್ಸಾದವರು, ಮಕ್ಕಳು ಮರಿ ಕಟ್ಕೊಂಡ್ಬಂದವರು ಇವತ್ತು ಎದ್ದು ನಿಂತಿರ್ತಾರೆ. ಈ ಜಾನುವಾರುಗಳನ್ನು ಕೋರ್ಟ್ನಲ್ಲಿ ಬಿಟ್ಕೊಂಡು ಅದ್ರ ಮೇಲೆ ಕೇಸನ್ನು ಏನು ನಡೀತಾ ಇದೆ ಇದು ಅಂತ ತುಂಬ ಒಂದು ರೀತಿಯ ಒಂದು ಸಾಮಾಜಿಕ ಪರಿಹಾಸ್ಯ ಇದರಲ್ಲಿ ನಾವು ನೋಡ್ಬೋದು. ನೀವು ಆ ಪ್ರಾಣಿಯನ್ನು ಬರೀ ವ್ಯವಸಾಯಕ್ಕೆ ಮಾತ್ರ ಬಳಸ್ಬೋದು ಅನ್ನುವಂಥ ಒಂದು, ಅಥವಾ ಹಾಲು ಕೊಡಲಿಕ್ಕೆ ಬಳಸ್ಬೋದು ಅನ್ನುವಂಥ 2 ರೆಸ್ಟ್ರಿಕ್ಷನ್ ನೀವು ಅದನ್ನು 2 ನಿರ್ಬಂಧನೆಗಳಿಗೆ ಒಳಪಡಿಸಿ ಬೇರೆ ಏನೂ ಮಾಡೋಂಗಿಲ್ಲ
ಅಂತ ಹೇಳಿದ್ರೆ ಇದು ಕೇಂದ್ರ ಸರ್ಕಾರಕ್ಕೆ ಮಾಡಲಿಕ್ಕೆ ಹಕ್ಕಿದೆಯಾ? ಈ ರೂಲ್ಸನ್ನು ಮಾಡಿದ್ದೇ ಮುಖ್ಯ ಕಾಯ್ದೆ 1960 ಕಾಯ್ದೆ ಅಡಿಯಲ್ಲಿ. ಆ ಕಾಯ್ದೆ ಅಡಿಯಲ್ಲಿನೇ ಈ ಥರದ ನಿರ್ಬಂಧಗಳಿಲ್ಲ. ನೀವು ಕಾಯ್ದೆಯಲ್ಲೇ ಇಲ್ಲ ಅನ್ನೋದನ್ನು ರೂಲ್ಸ್ ಮಾಡಿ ಅದನ್ನು ಮಾಡಲಿಕ್ಕಾಗುತ್ತಾ? ನೀವು ಯಾವುದೇ ಹಿಂಸೆ ಕೊಡದೇನೆ ಅವುಗಳಿಗೆ ಅಲ್ಲಿ ತುಂಬಿ ನೀವೊಂದು ಟ್ರಕ್ನಲ್ಲಿ ಕೊಂಡೊಯ್ಯುವಾಗ ಅಥವಾ ಬೇರೆ ಏನಾದರೂ ಅದನ್ನು ಸಾಗಿಸುವಾಗ ಅಲ್ಲಿ ಅವಕ್ಕೆ ಹಿಂಸೆ ಆಗಬಾರ್ದು ಅನ್ನೋದು ಅಷ್ಟೇ ಆಶಯ ಹೊರತು ಅವುಗಳನ್ನು ಆಹಾರಕ್ಕೆ ಬಳಸಬಾರ್ದು ಅನ್ನುವಂಥ ಯಾವ ನಿರ್ಬಂಧನೆಗಳು ನಮ್ಮಲ್ಲಿಲ್ಲ. ಒಟ್ನಲ್ಲಿ ಹೇಳೋದಾದ್ರೆ ಈ ನಿಯಮಗಳೇನಾದರೂ ಜಾರಿಗೆ ಬಂದ್ರೆ ಗೋವುಗಳ ಸಂಖ್ಯೆ ಕ್ಷೀಣಿಸುತ್ತಾ ಹೋಗಿ ಮುಂದೆ ಗೋವುಗಳೇ ಇಲ್ಲವಾಗಬಹುದು. ಹೈನೋದ್ಯಮವನ್ನ ಮಾಡಲಿಕ್ಕಾಗದೆ ಹಳ್ಳಿಗಳು ಮತ್ತಷ್ಟು ಬಡವಾಗುತ್ತವೆ, ರೈತರ ಆತ್ಮಹತ್ಯೆ ಹೆಚ್ಚುತ್ತದೆ. ಹಾಗಾದ್ರೆ ಗ್ರಾಮೀಣ ಭಾರತಕ್ಕೆ ಮಾರಕವಾದ ಇಂಥ ನಿಯಮಗಳನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಕಾರಣವಾದರೂ ಏನು? ಈ ಕಾನೂನು ಜಾರಿಗೊಳಿಸುವ ಮುನ್ನ ಯಾವ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು ಅನ್ನೋದರ ಬಗ್ಗೆ ನೋಡೋಣ. ಅದಕ್ಕೂ ಮುನ್ನ ಒಂದು ಸಣ್ಣದೊಂದು ಬ್ರೇಕ್. ಕೇಂದ್ರದಲ್ಲಿರೋ ಬಿಜೆಪಿ ಸರ್ಕಾರ ಮುಸ್ಲಿಂ ವಿರೋಧಿ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಗೋಮಾಂಸ ಮುಸ್ಲಿಮರ ಆಹಾರ, ಅವರ ಆಹಾರದ ಹಕ್ಕನ್ನ ನಿರಾಕರಿಸೋದು ಮತ್ತು ಅವರ ಆಹಾರ ಸಂಸ್ಕೃತಿಯನ್ನ ಅವಮಾನಿಸೋದು ಬಿಜೆಪಿ ಸರ್ಕಾರದ ಉದ್ದೇಶ. ಈ ಕಾರಣದಿಂದಲೇ ಅದು 1964ರ ಪ್ರಾಣಿ ಹಿಂಸೆ ತಡೆ ಕಾನೂನಿಗೆ ಮತ್ತಷ್ಟು ಕಟ್ಟುನಿಟ್ಟಾದ ನಿಯಮಗಳನ್ನ ಸೂಚಿಸಿ ಎಲ್ಲ ರಾಜ್ಯ ಸರ್ಕಾರಗಳು ಜಾರಿಗೊಳಿಸಬೇಕಂತ ಅಧಿಸೂಚನೆ ಹೊರಡಿಸಿಬಿಟ್ಟಿದೆ. ವಿಪರ್ಯಾಸ ಅಂದ್ರೆ ಈ ನಿಯಮಗಳು ಮುಸ್ಲಿಮರಿಗಿಂತಲೂ ಹಿಂದೂ ಧರ್ಮದ ರೈತರಿಗೆ, ಕೃಷಿ ಕಾರ್ಮಿಕರಿಗೆ ಮತ್ತು ದಲಿತರ ಶ್ರಮದ ಬದುಕಿಗೆ ಹೆಚ್ಚು ಅಪಾಯಕಾರಿಯಾಗಿವೆ. ಮುಸ್ಲಿಮರು ಮಾಂಸಾಹಾರಿಗಳೇನೋ ನಿಜ, ಕಡಿಮೆ ಬೆಲೆಯಲ್ಲಿ ಹೆಚ್ಚು ಪೌಷ್ಟಿಕವಾದ ಮಾಂಸ ಎನ್ನುವ ಕಾರಣಕ್ಕಾಗಿ ಗೋಮಾಂಸವನ್ನ ಇವರು ರೂಢಿಸಿಕೊಂಡಿದ್ದಾರೆ. ಈಗ ಗೋಮಾಂಸ ಸಿಗದಿದ್ದರೆ ಚಿಕನ್ ಅಥವಾ ಮಟನ್ ಅನ್ನು ರೂಢಿಸಿಕೊಳ್ಳಬಹುದು. ಆದರೆ ಮುಸ್ಲಿಮರಿಗೆ ಶಿಕ್ಷೆ ನೀಡುವ ಭರದಲ್ಲಿ ಹಿಂದೂ ಧರ್ಮದ ತಳ ಸಮುದಾಯಗಳಿಗೆ ದೊಡ್ಡ ಹೊಡೆತವನ್ನ ಕೇಂದ್ರ ಸರ್ಕಾರ ನೀಡಲು ಹೊರಟಿದೆ. ಇದೊಂಥರ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಎಳೆದಂತೆ. ಒಟ್ನಲ್ಲಿ ಅನ್ಯ ಧರ್ಮದ ಅನುಯಾಯಿಗಳ ಆಹಾರ ಸಂಸ್ಕೃತಿಯಾದ ಗೋಮಾಂಸವನ್ನ ಕಸಿದುಕೊಳ್ಳಲು ಹೋಗಿ ಬಹುಸಂಖ್ಯಾತ ರೈತ ಕುಲವನ್ನೇ ಕೇಂದ್ರ ಸರ್ಕಾರ ಇಕ್ಕಟ್ಟಿನಲ್ಲಿ ಸಿಲುಕಿಸಲು ಮುಂದಾಗಿದೆ. ಇದರಿಂದ ಜಾನುವಾರುಗಳಿಗೆ ಮತ್ತಷ್ಟು ಹಿಂಸೆ ಆಗ್ತದೆ, ಆ ಸಾಕದವನಿಗೂ ಹಿಂಸೆ ಆಗುತ್ತೆ. ನೀವು ನೋಡಿ, ಇವತ್ತು ಮಾರಾಟಕ್ಕೆ ಇಷ್ಟೆಲ್ಲ ನೀವು ನಿರ್ಬಂಧನೆಗಳನ್ನು ಮಾಡಿದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ ಅದರಿಂದ, ಮತ್ತು ಜಾನುವಾರುಗಳ ಮೌಲ್ಯ ಕೂಡ ಕಡಿಮೆ ಆಗುತ್ತೆ. ಇವತ್ತು ಅವನು ಹೇಳ್ತಾನೆ ಖರೀದಿ ಮಾಡಿ, ನೋಡಿ ಸರ್ ಇಷ್ಟೆಲ್ಲ ಡಿಕ್ಲರೇಷನ್ ಇದೆ, ಹೀಗೆಲ್ಲ ಇದೆ, ನೀವು ನನಗೆ ಒಂದಿಷ್ಟು ದುಡ್ಡು ಕೊಟ್ಟರೆ ನಾನು ಬೇಕಾದರೆ ಆ ಇನ್ಸ್ಪೆಕ್ಟರ್ಗೆ ಇವ್ರಿಗೆ ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ ಅನ್ನೋಂಥ ಮಾತನ್ನಾಡಿ ಇವರಿಗೆ ಜಾನುವಾರುಗಳ ಬೆಲೆಯನ್ನು ಅವ್ನು ಇಳಿಸ್ತಾನೆ. ನನಗೆ ಇಷ್ಟಕ್ಕೆಲ್ಲ ಆಗಲ್ಲ ಸರ್, ನೀವು 10,000 ಒಂದು ಮೌಲ್ಯದ ಒಂದು ಜಾನುವಾರು ಇದ್ದರೆ ನಾನು ಅದನ್ನು 5,000ಕ್ಕೆ ತಗೊಳ್ತೀನಿ ನೋಡಿ, ಬೇರೆದನ್ನು ನಾನು ಲಂಚ ರೂಪದಲ್ಲಿ ಕೊಡಬೇಕು ಅಥವಾ ನನಗೆ ರಿಸ್ಕ್ ಇರುತ್ತೆ, ನಾನು ಇಷ್ಟೇ ತೊಗೊಳಕ್ಕಾಗೋದು ಅಂತ ಹೇಳ್ತಾನೆ. ನನಗೆ ಬೇಡ ನಿಮ್ಮ ಜಾನುವಾರೇ ಬೇಡ ಅಂತ ಹೇಳ್ತಾನೆ. ಅದರಿಂದ ರೈತನಿಗೆ ಬೆಲೆ ಸಿಗ್ತಾ? ಇಂಥ ಜನವಿರೋಧಿಯಾದ ನಿಯಮಗಳನ್ನ ರಾಜ್ಯ ಸರ್ಕಾರಗಳ ಮೇಲೆ ಹೇರುವ ಮುನ್ನ ಕೇಂದ್ರ ಯಾವ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು, ಜನರ ಗಮನಕ್ಕೆ ತರದೆ ಹೇಗೆ ಅನುಷ್ಠಾನಕ್ಕೆ ತರಕ್ಕೆ ಮುಂದಾಗಿದೆ ಅನ್ನೋದನ್ನ ನೋಡಿದ್ರಂತೂ ಕೇಂದ್ರದ ಹುನ್ನಾರಗಳು ಜಿಗುಪ್ಸೆ ತೋರಿಸುತ್ತವೆ. ಯಾವುದೇ ಒಂದು ಕಾನೂನು ತರಬೇಕೆಂದ್ರೆ ಜನರ ಮುಂದೆ ಅದರ ಸ್ವರೂಪವನ್ನ ವಿವರಿಸಿ ಜನರಿಂದ ಆಕ್ಷೇಪಣೆಗಳನ್ನ ಆಹ್ವಾನಿಸಬೇಕಾಗುತ್ತದೆ. ಜನರ ಒಪ್ಪಿಗೆಯನ್ನ ಪಡೆದುಕೊಂಡ ನಂತರವೇ ಮುಂದುವರಿಲಿಕ್ಕೆ ಸಂವಿಧಾನದಲ್ಲಿ ಅವಕಾಶವಿದೆ. ಇದ್ಯಾವುದನ್ನು ಕೇಂದ್ರ ಸರಿಯಾಗಿ ಪಾಲಿಸಿಲ್ಲ. ಎಲ್ಲವೂ ಕಾಗದ ಪತ್ರದಲ್ಲಿ ಮಾತ್ರ ಸಿದ್ಧತೆ ಮಾಡಿಕೊಂಡಿರುವ ನಯವಂಚಕ ಕೇಂದ್ರ ಸರ್ಕಾರ ಜನರು ಬಳಸೋ ಮುಖ್ಯವಾಹಿನಿಗಳಲ್ಲಿ, ಪತ್ರಿಕೆಗಳಲ್ಲಿ ಬರೋ ಆಕ್ಷೇಪಣೆಗಳನ್ನು ಆಹ್ವಾನಿಸದೆ ಕೇವಲ ವಾರ್ತಾ ಇಲಾಖೆಯ ಗೆಜೆಟಿಯರ್ನಲ್ಲಿ ಮಾತ್ರ ಆಕ್ಷೇಪಣೆಗಳನ್ನು ಆಹ್ವಾನಿಸಿದೆ. 4-5 ತಿಂಗಳುಗಳ ಮುಂಚೆ ಜನವರಿನಲ್ಲಿ ನಾವು ಇಂಥ ಕಾನೂನನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತೇಳಿ ಅವರು ಗೆಜೆಟ್ ನೋಟಿಫಿಕೇಷನನ್ನು ಕೊಟ್ಟಿದ್ದೇವೆ ಕೇಂದ್ರ ಸರ್ಕಾರ ಅಂತ ಹೇಳ್ತಾರೆ. ಇವತ್ತು ನಾನು ಕೇಳ್ತೇನೆ, ಸಾಮಾನ್ಯ ಮನುಷ್ಯ ಒಬ್ಬ ಗೆಜೆಟನ್ನು ಓದಬೇಕಾದ್ರೆ ಎಲ್ಲಿ ಹೋಗಬೇಕು? ಆ ಗೆಜೆಟ್ ಎಲ್ಲಿ ಸಿಗ್ತದೆ? ಸರ್ಕಾರಿ ಕಚೇರಿಗಳಲ್ಲೂ ಇವತ್ತು ಎಷ್ಟು ಗೆಜೆಟ್ಗಳನ್ನು ಇವತ್ತು ತಗೋತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ಆದರೆ ಸುಮಾರು 2 ವರ್ಷಗಳಿಂದ ಇತ್ತೀಚೆಗೆ ಗೆಜೆಟ್ ಪ್ರಕಟಣೆನೇ ನಿಂತು ಹೋಗ್ಬಿಟ್ಟಿದೆ. ಅದನ್ನು ಇಂಟರ್ನೆಟ್ನಲ್ಲಿ ಮಾತ್ರ ನೀವು ನೋಡಬೇಕು. ಒಬ್ಬ ಸಾಮಾನ್ಯ ಮನುಷ್ಯ ಹೋಗಿ ಇಂಟರ್ನೆಟ್ನಲ್ಲಿ ನೋಡಿ, ಎಷ್ಟೋ ಒಂದು ಇಂಟರ್ನೆಟ್ನಲ್ಲಿ ಒಂದು ಲಿಂಕ್ನಲ್ಲಿ ನಿಮ್ಗೊಂದು 16,000 ಪುಟಗಳ ಅದನ್ನು ನೋಡಿ, ಇದನ್ನು ಪಬ್ಲಿಷ್ ಮಾಡಿದ್ದಾರೆ ಅಂತ ನೋಡಿ, ಅದನ್ನು ಓದ್ಕೊಂಡು ಅದಕ್ಕೆ ಆಯಿತು ಸುಮಾರು ಜನ ಅಬ್ಜೆಕ್ಷನ್ ಹಾಕಿದ್ದಾರೆ ಅಂತಲೇ ಇಟ್ಕೊಂಡು ಇವರೇನು ಪರಿಗಣಿಸಿದ್ರೆ ಅದನ್ನು, ಒಂದು ವೇಳೆ ಇವರಿಗೆ ವಿರೋಧಗಳನ್ನು ಇವರು ಪರಿಗಣಿಸಿದ್ದಿದ್ರೆ ಅದೇ ಹಂತಗಳಲ್ಲೇ ಅದನ್ನು ಇವರು ಮಾಡಬೇಕಿತ್ತು. ಏನೂ ಮಾಡಿಲ್ಲ. ಡ್ರಾಫ್ಟ್ನಲ್ಲಿ ಏನಿದೆ ಅದನ್ನೇ ತಂದು ಇವತ್ತು ಫೈನಲ್ ರೂಲ್ಸ್ನಲ್ಲಿ ಮಾಡಿ ಹಾಕಿದ್ದಾರೆ.
ವಿಚಿತ್ರವೆಂದರೆ ಸರ್ಕಾರದ ಆದೇಶಗಳ ಗೆಜೆಟಿಯರ್ ಪ್ರಕಟಗೊಳ್ಳೋದು ನಿಂತೆ ಇಲ್ಲಿಗೆ 2 ವರ್ಷ ಆಗಿದೆ. ಕೇವಲ ಅಂತರ್ಜಾಲದಲ್ಲಿ ಮಾತ್ರ ಗೆಜೆಟಿಯರ್ ಅನ್ನ ಪ್ರಕಟಿಸಲಾಗುತ್ತದೆ. ಇಂದಿನ ಒತ್ತಡದ ಬದುಕಿನಲ್ಲಿ ಕಳೆದು ಹೋಗಿರೋ ಜನರು ಈ ಇಂಟರ್ನೆಟ್ಟಿನಲ್ಲಿ ಅದನ್ನ ಹುಡುಕಿ ಓದೋಕೆ ಹೇಗೆ ಸಾಧ್ಯ? ಅಕಸ್ಮಾತ್ ಓದಿ ಆಕ್ಷೇಪಣೆ ಸಲ್ಲಿಸಲಾಗಿದ್ದರೂ ಆ ಆಕ್ಷೇಪಣೆಗಳನ್ನ ಕೇಂದ್ರ ಗಣನೆಗೆ ತೆಗೆದುಕೊಂಡಿದೆಯಾ? ಈ ಎಲ್ಲ ಪ್ರಶ್ನೆಗಳು ಈಗ ನಾಗರಿಕರನ್ನ ಕಾಡುತ್ತಿದೆ. ಗೋವು ಸಾಕಾಣಿಕೆದಾರರ ಮೇಲೆ ಮತ್ತು ರೈತರ ಮೇಲೆ ಗೋವುಗಳ ಹತ್ಯೆ ನಿಲ್ಲಬೇಕೆಂದು ಎಷ್ಟೆಲ್ಲ ನಿಯಮಗಳನ್ನು ಹೇರಿರುವ ಕೇಂದ್ರ ಸರ್ಕಾರ ಗೋಮಾಂಸ ರಫ್ತು ಮಾಡುವ ಬಂಡವಾಳಶಾಹಿ ಕಂಪನಿಗಳ ಮೇಲೆ ಯಾವ ಕಾನೂನನ್ನು ಹೇರಿಲ್ಲ. ಅವು ತಮ್ಮ ಪಾಡಿಗೆ ತಾವು ಚೆನ್ನಾಗಿಯೇ ನಡೆಯುವಂತೆ ನೋಡಿಕೊಳ್ಳಲಾಗಿದೆ. ಹಾಗಾದರೆ ಗೋವು ಕತ್ತರಿಸುವ ಕಸಾಯಿಖಾನೆಗಳಿಗೆ ಗೋವುಗಳು ಎಲ್ಲಿಂದ ರವಾನೆಯಾಗುತ್ತವೆ ಎನ್ನುವುದರ ಬಗ್ಗೆ ಕೇಂದ್ರದಲ್ಲಿ ಸ್ಪಷ್ಟ ಉತ್ತರವಿಲ್ಲ. ಈ ನಿಯಮಗಳು ಪ್ರಕಟವಾದಾಗ ಮರುದಿನವೇ ಸಾಕಷ್ಟು ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ರೈತರ ಫಾರ್ಮ್ಗಳಿಂದ ನೇರವಾಗಿ ಕಸಾಯಿಖಾನೆಗಳಿಗೆ ಗೋವುಗಳನ್ನು ಸಾಗಿಸಲು ಅವಕಾಶ ನೀಡಲಾಗುವುದು ಎಂದು ಕೇಂದ್ರ ಹೇಳಿಕೊಂಡಿದೆ. ಹಾಗಾದರೆ ಹೀಗೆ ನೇರವಾಗಿ ಕಸಾಯಿಖಾನೆಗೆ ಹೋಗುವ ಗೋವುಗಳ ಮೇಲೆ ಕೇಂದ್ರಕ್ಕೆ ಭಕ್ತಿ ಅಥವಾ ಪ್ರೀತಿ ಇಲ್ಲ ಅಂತ ಅರ್ಥನಾ? ಉತ್ತರ ಕಷ್ಟ. ಒಂದು ಕಡೆ ಗೋವುಗಳ ಹತ್ಯೆ ನಿಲ್ಲಬೇಕು ಎನ್ನುವ ಸರ್ಕಾರ, ಇನ್ನೊಂದು ಕಡೆ ರಫ್ತಿನಿಂದ ಬರೋ ಆದಾಯವನ್ನ ಕಳೆದುಕೊಳ್ಳಲು ಸಿದ್ಧವಿಲ್ಲ. ಮೋದಿ ಅಧಿಕಾರ ವಹಿಸಿಕೊಂಡ ಮೇಲೆಯೇ ನಮ್ಮ ದೇಶ ಗೋಮಾಂಸ ರಫ್ತು ಮಾಡುವುದರಲ್ಲಿ ನಂಬರ್ 1 ಸ್ಥಾನ ಗಿಟ್ಟಿಸಿಕೊಂಡಿದೆ. ಅವರ ಕಂಪನಿಗಳು ಮುಚ್ಚುವ ಬಗ್ಗೆ ಕೇಂದ್ರ ಎಲ್ಲೂ ಬಾಯಿ ಬಿಟ್ಟಿಲ್ಲ. ಅವು ಹಿಂಬಾಗಿನಿಂದಲೇ ಹಾಗೆ ಮುಂದುವರಿಯುತ್ತಿವೆ. ಗೋಹತ್ಯೆ ನಿಷೇಧ ಮಾಡಿದ ಸರ್ಕಾರ ಎಂಬ ಕೀರ್ತಿಯೂ ಬರಬೇಕು. ಇನ್ನೊಂದೆಡೆ ಬೀಫ್ ಕಂಪನಿಗಳು ದುಡ್ಡು ಮಾಡಿಕೊಳ್ತಾ ಇರಬೇಕು. ಅತ್ತ ಹಿಂದೂಗಳ ಬಾಯಿಗೂ ಮಿಠಾಯಿ ಇಟ್ಟಂಗೆ ಆಗಿರಬೇಕು. ಮುಸ್ಲಿಮರ ಆಹಾರ ಹಕ್ಕನ್ನ ಅವಮಾನಿಸಿದಂತೆಯೂ ಆಗಿರಬೇಕು. ಇಂಥ ಹಲವಾರು ಒಳಹುನ್ನಾರಗಳನ್ನ ನಿಯಮಗಳ ಜಾರಿ ಹಿಂದೆ ಅಡಗಿವೆ ಅನ್ನೋ ಆರೋಪಗಳು ವಿಶ್ಲೇಷಕರಿಂದ ಕೇಳಿ ಬರ್ತಿದೆ.